ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ ರಿಷಾ ಅವರ ಅತಿರೇಕ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ರಿಷಾ ಅವರು ತುಂಬಾನೇ ಹಾಗೇನ ಸಾಧಿಸ್ತಿದ್ದಾರೆ. ಆ ಯಮ್ಮನ್ಗೇನ್ ಬುದ್ಧಿ ಇದೆಯೋ ಇಲ್ವೋ ಅಂತಾನೆ ಗೊತ್ತಾಗ್ತಾ ಇಲ್ಲ, ನಂಗೆ ಡೌಟ್ ಬರ್ತಾ ಇದೆ. ಸ್ವಲ್ಪ ಜನ ಇದ್ದಾರೆ ಬಿಗ್ ಬಾಸ್ ಮನೇಲಂತರೂ, ಅವ್ರ ಬಗ್ಗೆ ಮಾತಾಡೋಕ್ಕೂ ನಂಗೆ ಒಂಥರ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಅವ್ರು ಮಾತಾಡೋ ರೀತಿಗಳು, ಆಡೋ ರೀತಿಗಳು, ಮತ್ತೆ ಅದ್ರ ಮೇಲೆ ನಾನೇ ಗ್ರೇಟು, ನಾನು ಹಂಗೆ ನಾನು ಹಿಂಗೆ ಅಂತ ಪೋರ್ಟ್ರೇಟ್ ಮಾಡೋದನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತಂತ್ರು ನಿಜಾನೇ. ಇವತ್ತು ಕೂಡ ಅದೇ ರೀತಿ ಆಗಿದೆ. ನಿನ್ನೆ ಎಪಿಸೋಡ್ ಅಲ್ಲಿ ರಿಷಾ ಅವರು ತುಂಬಾ ಜನರ ಕೆಂಗನಿಗೆ ಗುರಿಯಾಗಿದ್ರು. ಆದ್ರೆ ಇವಾಗ ಅವ್ರ ಟೈಮ್ ಬಂದಿದೆ. ಆದ್ರೆ ಅವರು ಬರೀ ಮಸಿನ ಬೆಳೆದಿದ್ರು. ಅವ್ರು ಏನ್ ಮಾಡ್ತಿದ್ರೋ, ಏನ್ ಮಾಡಬಾರ್ದಿತ್ತೋ ಅದನ್ನ ಹೀಗ್ ಮಾಡಬಾರ್ದಿತ್ತು, ನೀನ್ ಹೀಗ್ ಮಾಡಿದೀಯಾ ಅಂತ ಹೇಳಿದ್ರು. ಆದ್ರೆ ಮತ್ತೆ ರಿಷಾ ಅವರಿಗೆ ಯಾಕೆ ಬಿಗ್ ಬಾಸ್ ಅವರು ಪವರ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗಂತೂ ಒಂದ್ ಎಕ್ಸ್ಟ್ರಾರ್ಡಿನರಿ ಆಗಿರೋ ಪವರ್ ಸಿಕ್ಕಿದೆ. ಟೋಟಲ್ ಆಗಿ 7 ಜನರ ಮನೆಯಿಂದ ಪತ್ರ ಬಂದಿರುತ್ತೆ. ಆ 7 ಜನರಲ್ಲಿ 2 ಪತ್ರನ ಹರಿದು ಹಾಕ್ಬೇಕು ಅಂತ ಹೇಳ್ತಾರೆ. ಅದ್ರಲ್ಲಿ ಅವ್ರು ಆರಿಸ್ಕೊಂಡಿರೋದು ಸ್ಪಂದನಾ ಸೋಮಣ್ಣ ಅವ್ರನ್ನ, ಹಾಗೇನೆ ಸೂರಜ್ ಸಿಂಗ್ ಅವರ ಪತ್ರನ ಆರಿಸ್ಕೊಂಡು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಅದ್ರ ಮೇಲೆ ಪಾಪ ಸ್ಪಂದನಾ ಅವ್ರಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ರು, ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆಲ್ರೆಡಿ ಅವರು ಬಿಗ್ ಬಾಸ್ ಮನೆಗೆ ಬಂದು 1 ತಿಂಗಳಾಯ್ತು. ಮನೆಯವರ ಜೊತೆ ಮಾತಾಡ್ಬೇಕು, ಅವ್ರ ಧ್ವನಿ ಕೇಳ್ಬೇಕು, ಹಾಗೇನೆ ಅವ್ರು ಬರ್ದಿರೋ ಲೆಟರ್ನ ಓದ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಯಾರಿಗಾದ್ರೂನು. ಪಾಪ ತುಂಬಾನೇ ಅಳ್ತಾ ಇದ್ರು. ರಿಷಾ ಅವರಿಗೆ ಈ ಪವರ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಎಲ್ರಿಗೂನು ಒಬ್ರೊಬ್ರಿಗೆ ಚಾಯ್ಸ್ ಮಾಡಿ ಕೊಟ್ಟಿದಾರ, ಅಥವಾ ಯಾಕೋಸ್ಕರ ಇವ್ರಿಗೆ ಈ ಪವರ್ನ ಕೊಟ್ಟಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ಆದ್ರೆ ಅವರು ಯಾವ್ದಾದ್ರು ಇಬ್ಬರನ್ನ ಸೆಲೆಕ್ಟ್ ಮಾಡ್ಲೇಬೇಕಿತ್ತು. ಇದು ಬಿಗ್ ಬಾಸ್ ನಿರ್ಣಯ. ಅವ್ರಿಗೆ ಫೇವ್ರೇಟ್ ಆಗಿರೋರು ಅಥವಾ ಇಲ್ದೇ ಇರೋರು, ಒಟ್ನಲ್ಲಿ ಯಾರನ್ನಾದ್ರೂ ಇಬ್ಬರನ್ನ ಸೆಲೆಕ್ಟ್ ಮಾಡಿ ಹೇಳಲೇಬೇಕಿತ್ತು. ಬಟ್ ಅಲ್ಲೂ ಕೂಡ ಅವರು ಯಾವ ರೀತಿ ರೀಸನ್ ನ ಕೊಡ್ತಾರೆ ಅನ್ನೋದು ಬರುತ್ತೆ. ಅವರು ಅವರ ಪತ್ರನ ತಗೊಂಡಿತ್ತಪ್ಪಲ್ಲ, ಆದ್ರೆ ಅವರು ಕೊಡೋ ರೀಸನ್ಗಳು ಆ ರೀತಿ ಇರುತ್ತೆ. ಅವರು ದ್ವೇಷನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಸೂರಜ್ ಅವರು ಕೇಳ್ತಾ ಇರ್ತಾರೆ ಕಾವ್ಯ ಅವರಿಗೆ, ನಾನ್ ಏನ್ ಮಾಡ್ದೆ ಕಾವ್ಯ ಅವಳಿಗೆ ಅಂತ ಕೇಳ್ತಾ ಇರ್ತಾರೆ. ಅದ್ ಯಾವ ಕನ್ವರ್ಸೇಷನ್ ಅಲ್ಲಿ ಆ ರೀತಿ ಕೇಳಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ನಾನು ಏನ್ ಮಾಡಿದೀನಿ ಅಂತ ಅವಳಿಗೆ ಈ ರೀತಿ ಮಾಡ್ತಿದ್ದಾಳೆ ನನಗೆ ಅಂತ ಕೇಳೋ ತರಾನೇ ಇದೆ. ನಿನ್ನೆ ಎಪಿಸೋಡ್ ಅಲ್ಲಿ ಮಸೀನಾ ಬೆಳೆದಿದ್ರು, ಅದಕ್ಕೆ ಇಷ್ಟೆಲ್ಲ ಮಾಡೋದು ಸರಿ ಇರಲ್ಲ ಅಂತ ಹೇಳ್ಬಹುದು. ಯಾರನ್ನ ಬೇಕಾದ್ರೂ ಚೂಸ್ ಮಾಡ್ಬೋದು, ಆದ್ರೆ ಅದಕ್ಕೆ ಕೊಡೋಂತ ಕಾರಣಗಳು ಸರಿಯಾಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಯಾವ್ದೋ ಒಂದು ತಪ್ಪಿಂದನೋ ಅಥವಾ ಬೇರೆ ರೀಸನ್ ಇಂದನೋ, ಇಲ್ಲ ಅವ್ರು ಕೊಟ್ಟಿರೋ ರೀಸನ್ಗಳು ಕರೆಕ್ಟ್ ಆಗಿದ್ದಾಗ ಇವ್ರಿಗೆ ಬೇಡ ಅನ್ನೋ ಹಂಗಿದ್ರೆ ಪರವಾಗಿಲ್ಲ. ಆದ್ರೆ ಇವ್ರು ಕೊಡೋ ರೀಸನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ರಿಷಾ ಅವ್ರು ಹೇಳ್ತಾರೆ, ನೀನ್ ನೋಡ್ದೆ ತಾನೆ, ನಾನು ಕೂಡ ನೋಡಿದೀನಿ, ಕೂತ್ಕೋ ಅಂತಾರೆ. ಅದು ಯಾವ ವಿಷಯಕ್ಕಾಗಿ ಮಾತಾಡ್ತಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ನೀನ್ ಆಟ ಆಡಿದ್ ಹಿಂಗಿತ್ತು, ನಾನ್ ಅದನ್ನ ಕಂಡಿಲ್ವಾ, ನೀನೇನ್ ನನಗ್ ಹೇಳ್ತೀಯ ಅನ್ನೋ ರೀತಿನೇ ಆ ಮಾತುಗಳು ಬಂದಿದಾವೆ ಅಂತ ಹೇಳ್ಬಹುದು. ಇನ್ನು ಮುಂದೆ ನೋಡೋದಾದ್ರೆ ಕೊಟ್ಟೋನ್ಗೆ ತಗೊಳ್ಳೋ ತಾಕತ್ತು ಇರ್ಬೇಕು ಅಂತ ಇಲ್ಲಿ ಸೂರಜ್ ಸಿಂಗ್ ಅವರು ಹೇಳ್ತಾರೆ. ಅದು ಕರೆಕ್ಟ್ ಆಗಿದೆ. ಯಾರಿಗೋ ಒಬ್ಬರಿಗೆ ನಾವು ಅವಮಾನ ಮಾಡಿ ಮಾತಾಡ್ತಾ ಇದ್ದೀವಿ ಅಥವಾ ಅವ್ರಿಗೆ ಕೌಂಟರ್ನ ಕೊಡ್ತಿದೀವಿ ಅಂದಾಗ ಮತ್ತೊಬ್ರು ಮಾತನ್ನ ಕೂಡ ಸಹಿಸ್ಕೋಬೇಕಾಗುತ್ತೆ. ಹಾಗೇನೆ ಆ ಕೌಂಟರ್ಗಳನ್ನ ಅವರು ಸಹಿಸ್ಕೋಬೇಕಾಗುತ್ತೆ. ಈ ಮುಂದಿನ ದಿನಗಳಲ್ಲಿ ಸೂರಜ್ ಅವರು ಇವ್ರ ಮೇಲೆ ಹೇಗೆ ಸಾಧಿಸೋದ್ರಲ್ಲಿ ಏನ್ ಡೌಟ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಇದ್ರ ಜೊತೆಗೇನೆ ರಿಷಾ ಅವ್ರು ಹೇಳ್ತಾರೆ, ಈ ಇನ್ನೋಸೆಂಟ್ ಸ್ಪೇಸ್ ಗಳನ್ನ ಮಾತ್ರ ನಾನು ನಂಬಲ್ಲ ಅಂತ ಹೇಳ್ತಾರೆ. ಸರಿ ಅಮ್ಮ, ನೀನ್ ಇನ್ನೋಸೆಂಟ್ ಸ್ಪೇಸ್ ಗಳನ್ನ, ಟ್ರೂ ಆಗಿ ಆಡೋರ್ನ, ನಿಯತ್ತಾಗಿರೋರ್ನ ನಂಬೇಡ. ಯಾರು ಮ್ಯಾನಿಪುಲೇಟ್ ಮಾಡಿ ಗೇಮ್ ನ ಚೇಂಜ್ ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ಆಡ್ತಿರ್ತಾರೋ ಅಂತವ್ರನ್ನೇ ನಂಬಮ್ಮ ನೀನು ಅಂತಾನೆ ಹೇಳ್ಬೇಕು ಇವ್ರಿಗೆ ಅಂತವ್ರಿಗೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಈ ಕಳ್ಳನ್ ನಂಬಿದ್ರು ಈ ಮಳ್ಳನ್ ನಂಬಲ್ಲ ಅಂತ ಗಿಲ್ಲಿ ಅವರಿಗೆ ಕಳ್ಳ ಅಂದು, ಹಾಗೇನೆ ಸುರೇಶ್ ಸಿಂಗ್ ಅವರಿಗೆ ಮಳ್ಳ ಅಂತಾರೆ. ನಿಂಗ್ ನಂಬು ಅಂತ ಹೇಳ್ದವ್ರು ಯಾರು ಫಸ್ಟ್ ಆಫ್ ಆಲ್ ಅಲ್ವಾ? ಈ ಬನ್ನಿ ಬನ್ನಿ ಅಂತ ಏನಾದ್ರು ಸುರೇಶ್ ಸಿಂಗು ಅಥವಾ ಗಿಲ್ಲಿ ಅವ್ರು ಹೇಳಿದಾರ? ಅವ್ರ ಆಟನ ಅವ್ರ ನಿಯತ್ತಾಗೆ ಕರೆಕ್ಟ್ ಆಗಿ ಆಡ್ತಿದ್ದಾರೆ. ಆದ್ರೆ ಇಲ್ಲಿ ಡಬಲ್ ಗೇಮ್ ಆಡ್ತಿರೋರು ಮಾತ್ರ ರಿಷಾ ಅವರು. ಯಾಕಪ್ಪ ಅಂದ್ರೆ ಮುಂಚೆ ಬಂದಾಗೆಲ್ಲ ತಾವು ಕಾಣಿಸ್ಕೋಬೇಕು ಅನ್ನೋ ಸಲುವಾಗಿ ಚಂದ್ರಣ್ಣ ಅವ್ರ ಜೊತೆ ಆಗಿರ್ಬೋದು, ಗಿಲ್ಲಿ ಅವ್ರ ಜೊತೆ ಆಗಿರ್ಬೋದು, ಹೇಗಿದ್ರು ಅಂತ ಇಡೀ ಮನೇನೂ ನೋಡಿದೆ, ಇಡೀ ಕರ್ನಾಟಕನೇ ನೋಡಿದೆ. ಇವಾಗ ಮಾತ್ರ ತುಂಬಾನೇ ಚೇಂಜ್ ಆಗಿ, ಅದು ಅಲ್ಲದೆ ಯಾರನ್ನ ಕಂಡ್ರೆ ಆಗ್ ಬರೋದಿಲ್ಲ, ಅವ್ರನ್ನ ಮಕ್ಕವಾಡ ಬಿಚ್ಚಿಸ್ತೀನಿ ಅಂತ ಹೇಳ್ತಾ ಇದ್ರು, ಅವ್ರ ಜೊತೆಗೇನೆ ಹೋಗಿ ಸೇರ್ಕೊಂಡಿದ್ದಾರೆ. ಮತ್ತೆ ಅವ್ರು ಮಾಡ್ತಿರೋ ತಪ್ಪುಗಳಲ್ಲಿ ಇವರು ಕೂಡ ಭಾಗಿಯಾಗ್ತಿದ್ದಾರೆ. ನಿನ್ನೆ ಕೂಡ ಒಂದ್ ಮಾತನ್ನ ಹೇಳಿದ್ರು, ಜಾನ್ವಿ ಅವ್ರು ಮಾತಾಡ್ಬೇಕಿದ್ರೆ ನನಗ್ ಹೇಳಿರೋದ್ನ ನೀನೇ ಮಾಡ್ತಿದೀಯಾ,
ನನಗೆ ಅಶ್ವಿನಿ ಗೌಡ ಅವ್ರ ಜೊತೆ ಛತ್ರಿ ಅಂತ ಹೇಳ್ತಿದ್ದವಳು, ನೀನು ಹೋಗ್ಬಿಟ್ಟು ಛತ್ರಿ ಹಿಡಿತೀಯಲ್ಲ ಅಂದಾಗ ಅಂತ ಜಾನ್ವಿ ಅವ್ರು ಹೇಳಿದಾಗ ರಿಷಾ ಅವ್ರು ಹೇಳ್ತಾರೆ, ನನಗ ಅವ್ರು ಮಾಡಿರೋದು ಎಲ್ಲೂ ಇದನ್ನ ಅನ್ಸಿಲ್ಲ, ಅವ್ರು ಕರೆಕ್ಟ್ ಆಗೇ ಇದಾರೆ ಅನ್ನೋ ರೀತಿ ಮಾತಾಡ್ತಾರೆ. ಬೇರೆ ವರ್ಡ್ ಗಳನ್ನ ಯೂಸ್ ಮಾಡಿದ್ದಾರೆ, ಬಟ್ ಅದ್ರ ಅರ್ಥ ಇದೇ ಆಗಿತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅವ್ರು ಸಿಕ್ಕಾಪಟ್ಟೆ ತಪ್ಪನ ಮಾಡ್ತಿದ್ದಾರೆ. ನಿನ್ನೆ ಕೂಡ ಎಪಿಸೋಡ್ ಅಲ್ಲಿ ನೋಡಿರ್ಬೋದು ನೀವು, ತುಂಬಾನೇ ಮ್ಯಾನಿಪುಲೇಟ್ ಮಾಡಿ ಮಾತಾಡ್ತಾರೆ ಅಶ್ವಿನಿ ಗೌಡ ಅವರು. ಅದ್ರ ಜೊತೆಗೆ ರಕ್ಷಿತಾ ಅವ್ರಿಗೆ ಕೂಡ ಒಂದು ಅವ್ರ ಕ್ಯಾರೆಕ್ಟರ್ನ ಹಾಳು ಮಾಡೋ ರೀತಿ ಮಾತಾಡಿದ್ರು. ನಾನ್ 24 ವರ್ಷದವ್ರಿದ್ದಾಗ ನಾನ್ ಹಿಂಗೆಲ್ಲ ಅಂಟ್ಕೊಂಡ್ ಕೂಡೋದು ಮಾಡೋದು ಮಾಡ್ತಾ ಇರ್ಲಿಲ್ಲ, ನೀನ್ ಅದನ್ನೆಲ್ಲ ನೋಡ್ಕೋಬೇಕು ಅಂತ ಹೇಳೋರು. ರಾಶಿಕಾ ಹಾಗೂ ಸೂರಜ್ ಅವರು ತಬ್ಕೊಂಡಾಗ ಮಾಡಿದಾಗ ಅದಕ್ ಬೆಂಬಲ ಕೊಡ್ತಾ ಇದ್ರು, ನಮ್ ಹುಡುಗಿ ಹಂಗೆ ಹಿಂಗೆ ಅಂತ ಅವ್ರಿಬ್ಬರ ಮಧ್ಯೆ ಸಂಬಂಧ ಕಲ್ಪಿಸಕ್ಕೂ ಅಥವಾ ಸಂಬಂಧ ಬೆಳೆಯೋಕೆ ಹಾದಿಯನ್ನ ಮಾಡ್ಕೊಟ್ಟವ್ರು. ಈ ಹುಡುಗಿಗಂದ್ರೆ ಈ ರೀತಿ ಮಾತಾಡ್ತಾರೆ, ಇದೆಲ್ಲ ಇವ್ರಿಗೆ ಕಣ್ಣಿಗ್ ಕಾಣಿಸೋದೇ ಇಲ್ವಾ ಅಂತ. ಅಯ್ಯೋ ಬಿಡಿ, ಇವ್ರು ಇರೋದೇನೆ ಹಿಂಗೆ ಅಂತ ಅನ್ಕೊಂಡ್ ಸುಮ್ನಾಗ್ಬೇಕು ಅಷ್ಟೇ. ಕಾಯ್ದು ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ರಿಷಾ ಅವ್ರಿಗೂ ಈ ವಾರ ಹೋಗ್ಬೇಕು ಅನ್ನೋದು ತುಂಬಾ ಜನರ ಆಸೆ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.